ಹಾಯ್ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಇವತ್ತು ನೀವು ನೋಡ್ತಾ ಇರೋ ವ್ಲಾಗು ಬೆಂಡೆ ಹೆಸರು ಕಾಳು ಹುಳಿ ಹೇಗೆ ಮಾಡೋದು ಅಂತೇಳಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಾವು ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದೇನೆ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಬೆಂಡೆ ಹೆಸರು ಕಾಳು ಹುಳಿ ಬಂದು ಇದು ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ಮುದ್ದೆ, ಅನ್ನ, ದೋಸೆ, ಚಪಾತಿ, ಇಡ್ಲಿ, ಪೂರಿಗೂ ಎಲ್ಲದಕ್ಕೂ ಸೂಟಬಲ್ ಆಗುವಂಥ ಬೆಂಡೆ ಹೆಸರು ಕಾಳು ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ಹೆಸರು ಕಾಳು ತೊಗೊಂಡಿದ್ದೀನಿ. ಕಲ್ಲು ಮಣ್ಣು ಎಲ್ಲ ಕ್ಲೀನಾಗಿ ಆರಿಸಿ ತೊಗೊಳ್ಳಿ. ಅದೇ ರೀತಿ ನಾನು ಇಲ್ಲಿ ಮಸಾಲೆನ ಕೂಡ ತೊಗೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಸಾಲೆನ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಚಿಪ್ಪಷ್ಟು, ಒಂದು ತೆಂಗಿನಕಾಯಲ್ಲಿ ಒಂದು ಹೋಳಿಗೆನ ನಾನು ಕಟ್ ಮಾಡಿ ಚೆನ್ನಾಗಿ ತೊಗೊಂಡಿದ್ದೀನಿ ತೆಂಗಿನಕಾಯಿ. ಅದೇ ರೀತಿ 2 ಮೀಡಿಯಮ್ ಸೈಜ್ದು ಆನಿಯನ್ ತೊಗೊಂಡಿದ್ದೀನಿ. ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, 5 ರಿಂದ 10 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಒಗ್ಗರಣೆಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಮನೆ ಸಾಂಬಾರು ಪುಡಿ, ಮನೆಯಲ್ಲೇ ತಯಾರಿಸಿದಂಥ ಸಾಂಬಾರು ಪುಡಿ ನಾನು ತೊಗೊಂಡಿದ್ದೀನಿ. ನೀವು ಸಾಂಬಾರು ಪುಡಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಹೋಗಿ ವ್ಯೂ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಿ, 2 ಸ್ಕೂಪ್ ಆಗೋಷ್ಟು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಅದೇ ರೀತಿ ಮನೆಯಲ್ಲಿ ಮಾಡಿದಂತಹ ಅಚ್ಚ ಖಾರದ ಪುಡಿ ಕೂಡ ನಾನು ತೊಗೊಂಡಿದ್ದೀನಿ. ಇದು ನಮ್ಮ ಮನೇಲಿ ಖಾರದ ಪುಡಿ, ಸ್ವಲ್ಪ ಖಾರ ಕಡಿಮೆ ಇದೆ, ಆದ ಖಾರ ಪುಡಿ ನಾನು ಹಾಕ್ಸಿಟ್ಟಿರ್ತೀನಿ. ಯಾಕೆಂದರೆ ಮಕ್ಕಳು ಊಟ ಮಾಡೋದ್ರಿಂದ ನಾನು ಸ್ವಲ್ಪ ಖಾರನ ಕಡಿಮೆನೇ ಬಳಸೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಎಲ್ಲ ನಾನು ರುಬ್ಲಿಕ್ಕೆಲ್ಲ ಮಸಾಲೆನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ ಅರ್ಧ ಇಂಚಷ್ಟು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ, ಬೇಕಾದ್ರೆ ಹಾಕ್ಕೊಳ್ಳಿ. ಈಗ ನಾನು ಎಲ್ಲದೂ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಒಂದು ಬಿಟ್ಟು, ಯಾಕೆಂದರೆ ಟೊಮ್ಯಾಟೊನ ಲಾಸ್ಟಿಗೆ ತರಿಯಾಗಿ ಸ್ವಲ್ಪ ರುಬ್ಬಬೇಕಾಗತ್ತೆ. ಹಾಗಾಗಿ ಈಗೆಲ್ಲ ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ನ ಮಾಡ್ಕೋತೀನಿ. ಟೊಮೆಟೊನು ಹಾಕಿ ತರಿಯಾಗಿ ರುಬ್ಕೊಳ್ಳಿ ಲಾಸ್ಟಲ್ಲಿ. ಈಗ ನೋಡ್ತಾ ಇದ್ದೀರಾ ನೀವು, ನಾನು ಇದಕ್ಕೀಗ ಟೊಮೆಟೊ ಹಣ್ಣು ಹಾಕಿ 1 ರೌಂಡ್ ಮಾತ್ರ ಹಾಕ್ತೀನಿ. ಯಾಕೆಂದರೆ ಟೊಮೆಟೊ ಹಣ್ಣು ಪೂರ್ತಿ ಸ್ಮ್ಯಾಶ್ ಆಗೋದು ಬೇಡ, ನಮಗೆ ತರಿಯಾಗಿ ಬಾಯಿಗೆ ಸಿಗೋ ಹಾಗೆ ಇದ್ದರೆ ಸಾಕು. ಇದೀಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನೀಗ ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಹೆಸರು ಕಾಳನ್ನ ಹುರ್ಕೋತಿದ್ದೀನಿ. ಇದು ಕೆಂಪು ಆಗೋ ಥರ ಹುರ್ಕೊಳ್ಳಿ ಚೆನ್ನಾಗಿ. ಇದು ಘಮ ಬರುತ್ತೆ ಹೆಸರು ಕಾಳು ಹುರಿಯುವಾಗ, ಆ ಥರ ಬಂದರೆ ಸಾಕು. ಹಂಚನ್ನ ಚೆನ್ನಾಗಿ ಕಾಯಿಸಿ ಇಟ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ ಹೆಸರು ಕಾಳನ್ನ. ತುಂಬ ಚೆನ್ನಾಗಿ ಬರುತ್ತೆ ಬೆಂಡೆ ಹೆಸರು ಕಾಳು ಹುಳಿ. ಬರೀ ಹೆಸರು ಕಾಳು ಹಾಕಿ ಕೂಡ ನಾವು ಹೆಸರು ಹುಳಿ ಮಾಡ್ಬೋದು. ಇದೇ ಮಸಾಲೆ ಎಲ್ಲ ಇದೇ ಸೇಮ್ ಐಟಮೇ. ನೀವು ನೋಡ್ತಾ ಇದ್ದೀನಿ, ಇದನ್ನು ನಾನೀಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದೀಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ. ಇದೇ ಕಡಾಯಿಲಿ ಈಗ ನಾನು ಬೆಂಡೆನ ಹುರಿಲಿಕ್ಕೆ ಹಾಕೋತಿದ್ದೀನಿ. ನೀವು ನೋಡ್ತಾ ಇದ್ದೀರಿ, ಚೆನ್ನಾಗಿ ಹುರ್ಕೊಳ್ಳಿ ಬೆಂಡೆಕಾಯಿ. ಇದಕ್ಕೆ ಉಪ್ಪು, ಅರಿಶಿನ, ಎಣ್ಣೆ ಏನೂ ಹಾಕ್ಬೇಡಿ, ಹಾಗೆ ಡ್ರೈ ಆಗೇ ಹುರ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಬಾಡಿದೆ, ಆದಷ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇದ್ದೀರಾ, ಇದೀಗ ಆಲ್ರೆಡಿ ಆಗಿದೆ. ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಿದ್ದೀನಿ. ಈ ಕಡೆ ನಾನು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆನ ಒಗ್ಗರಣೆ ಹಾಕಿ ಬೆಳ್ಳುಳ್ಳಿನ ಒಗ್ಗರಣೆಗೆ ತೊಗೋತಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕಿ ಒಗ್ಗರಣೆಗೆ ಹಾಕೋತಿದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿದು ಫ್ರೈ ಆಗಬೇಕು. ಇದೇ ಟೈಮಲ್ಲಿ ನಾನು ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕೋತಿದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಇದು ಹೆಸರು ಬೆಂಡೆ ಹುಳಿ. ಒಂದು ಸಲ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ, ನೀರು ಎಷ್ಟು ಬೇಕು ಅಂತೇಳಿ. ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ದೆ ತೊಳೆದು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇದ್ದೀರಿ ಇಲ್ಲಿ ಟೊಮೆಟೊ ಎಲ್ಲ ತರಿಯಾಗಿ ರುಬ್ಕೊಂಡಿದ್ದೀನಲ್ಲ, ಅದು ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು ಪ್ಲೇಟಲ್ಲಿಟ್ಟು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಕುದಿ ಬರಬೇಕು ಚೆನ್ನಾಗಿ. ನೋಡ್ತಿದ್ದೀರಾ, ಒಂದು ಸಲ ಕೈ ಆಡಿಸ್ಕೊಳ್ಳಿ, ಹಾಗೆಯೇ ಕುದಿಲಿಕ್ಕೆ ಬಿಟ್ಟು. ಚೆನ್ನಾಗಿ ಕುದಿ ಬರಬೇಕಿದು. ನೋಡಿ ಸೈಡ್ಗೆಲ್ಲ ಕುದಿ ಬರ್ತಾ ಇದೆ ಇದೀಗ. ಇದೇ ಟೈಮಲ್ಲೇ ನನಗೆ ಸ್ವಲ್ಪ ನೀರು ಹಾಕಬೇಕು ಅನ್ನಿಸ್ತು. ನಾನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾನು ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೊತಾ ಇದ್ದೀನಿ. ಈಗ ಇದು ಕುದಿ ಬರ್ತಾ ಇದೆ. ಈ ಟೈಮಲ್ಲೇ ನಾನು ಹೆಸರು ಕಾಳು ಮತ್ತು ಬೆಂಡೆಕಾಯಿನ ಎರಡು ಒಟ್ಟಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ಹೆಸರು ಬೆಂಡೆಕಾಯಿ ಹುಳಿ. ಎರಡು ಒಟ್ಟಿಗೆನಾದರೂ ಹಾಕ್ಬೋದು, ಇಲ್ಲ ಸಪ್ರೇಟಾಗಾದರೂ ಹಾಕ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ನೋಡ್ತಾ ಇರ್ಬೋದು ಚೆನ್ನಾಗಿದು ಕುದೀತಾ ಇದೆ. ಇದು ಕುದಿಯುವಾಗ ನೀವು ದಯವಿಟ್ಟು ಪ್ಲೇಟ್ ಮುಚ್ಚಬೇಡಿ, ಯಾಕೆ ಅಂದರೆ ಅದು ಮೇಲಿಂದ ಹಾಗೇ ಅದು ಇದಾಗ್ಬಿಡುತ್ತೆ. ಬೆಂಡೆಕಾಯಿ ಲೋಳೆ ಅಲ್ವಾ, ಹಾಗಾಗಿ ಕುದ್ದಿದೆಯೋ ಇಲ್ಲೋ ಅನಿಸ್ಬಿಡುತ್ತೆ ಸಾಂಬಾರು. ಆ ಥರ ದಯವಿಟ್ಟು ಪ್ಲೇಟ್ ಮುಚ್ಚಕ್ಕೆ ಹೋಗಬೇಡಿ. ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುದಿಲಿಕ್ಕೆ ಚೆನ್ನಾಗಿ ಬಿಟ್ಬಿಡಿ, ಯಾಕೆ ಲೋಳೆ ಅಂಶ ಎಲ್ಲ ಇರೋದ್ರಿಂದ ಅದು ಚೆನ್ನಾಗಿ ಕುದಿಬೇಕು. ಅದೇ ರೀತಿ ಉಪ್ಪು ಮತ್ತು ಖಾರ ಎಲ್ಲ ಬೆಂಡೆಕಾಯಿಗೆ ಹಿಡಿಬೇಕಲ್ವ, ಹಾಗಾಗಿ ನೋಡ್ತಾ ಇದ್ದೀರಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಿದೆ. ಪೂರ್ತಿ ಮುಚ್ಚಬೇಡಿ, ಮುಚ್ಚಲಿಕ್ಕೆ ಹೋಗಬೇಡಿ, ಅದು ಕುದಿ ಬರಬೇಕು ಚೆನ್ನಾಗಿ. ಪೂರ್ತಿ ಕುದ್ದಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ನೀವು ಬೇಕಾದರೆ ಮೇಲೆ ಪ್ಲೇಟ್ನ ಮುಚ್ಕೊಳ್ಳಿ. ನೋಡ್ತಾ ಇದ್ದೀರಿ ಚೆನ್ನಾಗಿ ಕುದಿ ಬಂದಿದೆ. ಇದು ಈಗ ರೆಡಿಯಾಗಿದೆ ನಮಗೆ. ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಒಂದು ಸಲ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಏನೇ ತಪ್ಪು ಒಪ್ಪಿದ್ರು ನಾನು ತಿದ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಇದೇ ರೀತಿ ಇದೀಗ ಕಂಪ್ಲೀಟ್ ಆಗಿದೆ, ನೀವು ನೋಡ್ತಿದ್ದೀರಾ. ಇದನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಹೇಗಿರುತ್ತೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋನ ಇನ್ನೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನೀಗ ಮುಗಿಸ್ತಾ ಇದ್ದೀನಿ. ಇದು ನಾನು ಪೂರಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ನನಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.